ಪ್ರಥಮವಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ಹಿರಿಯ ವಕೀಲರಾಗಿರುವ ಮತ್ತು ಕೊಪ್ಪಳ ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಶ್ರೀ RB ಪಾನಗಂಟಿ ಅವರು. ಈ ನಾಡಿನ ಆರಾಧ್ಯ ದೈವ ಶ್ರೀ ಗವಿಸಿದ್ದೇಶ್ವರನ ಪಾದಕಮಲಗಳಲ್ಲಿ ಕೊಡಮುಟ್ಟು ಇಂದಿನ ಈ ಐತಿಹಾಸಿಕ ಮತ್ತು ಹೃದಯ ಸ್ಪರ್ಶಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದಂಥ ಸನ್ಮಾನ್ಯ ಶ್ರೀ ರಾಜಾ ಸೋಮಶೇಖರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ನ್ಯಾಯಾಧೀಶರ ಮಾತೋಶ್ರೀಯವರಾದ ಶ್ರೀ ಜಿ ರತ್ನಮ್ಮ ಮಾತೋಶ್ರೀ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಶ್ರೀಮತಿ ಡಾಕ್ಟರ್ ಕಲಾವತಿ ರಾಜಾ ಸೋಮಶೇಖರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವ ಶ್ರೀತರ ಸಹೋದರರಾದ ಡಾಕ್ಟರ್ CR ರಾಜೇಂದ್ರ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಗೌರವಾನ್ವಿತ ಹಿರಿಯ ಶ್ರೇಣಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ T ಶ್ರೀನಿವಾಸರವರೇ ಹಾಗೂ ಮತ್ತೊಬ್ಬ ಹಿರಿಯ ಶ್ರೇಣಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಕುಮಾರ್ ಸಾಹೇಬ್ರವರೇ, ನಮ್ಮ ಕೊಪ್ಪಳದ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಆದಂಥ ಗೌರವಾನ್ವಿತ ಮನು ಶರ್ಮಾರವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಆತ್ಮೀಯರು, ಅತ್ಯಂತ ಕ್ರಿಯಾಶೀಲ ಸಂಘದ ಅಧ್ಯಕ್ಷರಾಗಿರುವ ಶ್ರೀ H ಮುರುಡಿ ಅವರೇ, ಮತ್ತೊಬ್ಬ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಕೊಪ್ಪಳ ವಕೀಲರ ಸಂಘದ ಹೆಮ್ಮೆಯ ಕೊಪ್ಪಳ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರು ಆತ್ಮೀಯರಾದ ಶ್ರೀ ಆಸಿಫ್ ಅಲಿ ಅವರೇ, ಹಾಗೂ ಮತ್ತೊಬ್ಬ ಆತ್ಮೀಯರು ಮತ್ತು ಯುವ ಕೊಪ್ಪಳ ಜಿಲ್ಲೆಯ ಸರ್ಕಾರಿ ವಕೀಲರಾದ ಆತ್ಮೀಯ RB ಗಣವಾರಿ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಗೌರವಾನ್ವಿತ ನ್ಯಾಯಾಧೀಶರ ಎಲ್ಲ ಕುಟುಂಬ ವರ್ಗದವರೇ ಮತ್ತು ಆಗಮಿಸಿರುವ ಕೊಪ್ಪಳ ಜಿಲ್ಲೆಯ ಗಂಗಾವತಿ, ಯಲಬುರ್ಗಿ, ಕುಷ್ಟಗಿ ವಕೀಲರ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ನನ್ನ ವಕೀಲರ ಸಂಘದ ಎಲ್ಲ ಆತ್ಮೀಯ ಸಹೋದರ ಸಹೋದರರು, ನಾನು ಹೆಚ್ಚಿಗೆ ಸಮಯನ ತೆಗೆದುಕೊಳ್ಳೋದಿಲ್ಲ. ಯಾಕಂತಂದ್ರೆ ಇನ್ನೂ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುವವರು ಬಹಳಷ್ಟು ಜನ ಇದ್ದಾರೆ. ಈಗಾಗಲೇ ಕೆಲವೇ ನಿಮಿಷಗಳಲ್ಲಿ ನನ್ನ ಮಾತುಗಳನ್ನು ಹಂಚಿಕೊಳ್ಳೋದಾದ್ರೆ, ಕೊಪ್ಪಳ ಜಿಲ್ಲೆಯ ವಕೀಲರ ಸಂಘ ಶತಮಾನದ ಇತಿಹಾಸವನ್ನು ಹೊಂದಿ ಆ ಒಂದು ಹಾದಿಯಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿದೆ. ಬಹುಶಃ ಆ ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿರ್ತಕ್ಕಂಥ ಕಾರ್ಯಕ್ರಮ ಅಂದ್ರೆ ಇವತ್ತಿನ ಈ ಬೀಳ್ಕೊಡುಗೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದಕ್ಕೆ ಕಾರಣ ಇದೆ. ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ, ಒಬ್ಬ ರಾಜನಿಗೆ ರಾಜನ ರೀತಿಯ ಸನ್ಮಾನ ಸಿಗ್ಬೇಕಾಗ್ತದೆ ಅನ್ನೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಉದಾಹರಣೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಿರ್ತಿಲ್ಲ. ಆ ತಾಯಿ ಮಾತೋಶ್ರೀ ಅವರು ವೇದಿಕೆಯಲ್ಲಿದ್ದಾರೆ. ಯಾವ ಒಂದು ಪುಣ್ಯದ ಗಳಿಗೆಯಲ್ಲಿ ಆ ಒಂದು ನಮ್ಮ ನ್ಯಾಯಾಧೀಶರಿಗೆ ರಾಜ ಅಂತೇಳಿ ನಾಮಕರಣ ಮಾಡಿದ್ರು, ಬಹುಶಃ ಅವರ ಮುಂದಿನ ಅವರ ಏಳಿಗೆಯನ್ನು ಕಂಡೇ ಹೊತ್ತು ನಾಮಕರಣ ಮಾಡಿರ್ಬೇಕಂತೇಳಿ ನಾನು ಭಾವಿಸ್ತೇನೆ. ಎರಡು ಪ್ರಸಂಗ. ಯಾಕಂತಂದ್ರೆ ಆ ನ್ಯಾಯಾಧೀಶರ ಬಗ್ಗೆ ಅವರು ಯಲಬುರ್ಗದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ 2006-08 ಸುಮಾರಿಗೆ ಅವರು ಇಲ್ಲಿ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯ ವಕೀಲರಿಗೆ ಸಂಪರ್ಕ ಬಂದಿತ್ತು. ಆ ಸಂದರ್ಭದಲ್ಲಿ ಅಲ್ಲಿಯ ಒಂದು ಸಂದರ್ಭ ಮತ್ತು ಇಲ್ಲಿಯ ಒಂದು ಸಂದರ್ಭ ನೆನೆಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಅವರು ನಾನು ಅಲ್ಲಿ ಕೆಲವೇ ಪ್ರಕರಣಗಳಲ್ಲಿ ಹಾಜರಾಗಿದ್ದು ಉಂಟು, ಬಹಳಷ್ಟು ಪ್ರಕರಣ ಇರಲಿಲ್ಲ. ಆದ್ರೆ ಅವರು ಏನು ಒಂದು ವಿಶಿಷ್ಟ ಅಂದ್ರೆ, ಆ ನಮ್ಮ ಯಲಬುರ್ಗ ಕುಷ್ಟಗಿ ಎಲ್ಲ ವಕೀಲರು ಇದ್ದಾರೆ. ಅವ್ರದ್ದು ಒಂದು ಏನು ವಿಶೇಷ ಸ್ವಭಾವ ಅಂದ್ರೆ, ವಿಶೇಷವಾಗಿ ಏನು ನಾವು ಒಂದು ಹೊಸ ವರ್ಷದ ಆಚರಣೆ ಮಾಡ್ತೀವಿ, ನ್ಯೂ ಇಯರ್ಸ್ ಡೇ ಏನ್ ಮಾಡ್ತೀವಿ, ಆ ಸಾಹೇಬರಿಗೆ ಅದ್ರ ಬಗ್ಗೆ ಎಲ್ಲಿಲ್ಲದ ಒಂದು ಕಾನ್ಸೆಪ್ಟ್. ಅವತ್ತೆಲ್ಲ ವಕೀಲರನ್ನು ಗೌರವಿಸಬೇಕು, ಎಲ್ಲ ವಕೀಲರನ್ನು ಕರೀಬೇಕು, ಅವರಿಗೆ ತಮ್ಮದೇ ಆದಂತ ಸ್ವಂತ ಖರ್ಚಿನಲ್ಲಿ ಪ್ರೀತಿಯ ಭೋಜನವನ್ನು ಏರ್ಪಡಿಸೋದನ್ನ ಬಹುಶಃ ಯಾರು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕ ಅವಕಾಶ ಸಿಕ್ಕಿತ್ತು. ಇವತ್ತು ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹಲವಾರು ಔತಣ ಸ್ವೀಕರಿಸಿರ್ಬೋದು. ಆದ್ರೆ ಅದನ್ನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ, ಅವತ್ತಿನ ಆ ಔತಣದಲ್ಲಿ ನಾನು ಭಾಗವಹಿಸಿದಂತ ಔತಣದಲ್ಲಿ ಅಲ್ಲಿ ಏನು ಒಂದು ವ್ಯವಸ್ಥೆ ಮಾಡಿದ್ರಂದ್ರೆ, ಹೋಳಿಗೆ ಜೊತೆಗೆ ಬಕೆಟ್ ನಲ್ಲಿ ತುಪ್ಪವನ್ನು ಹಾಕಿದಂತ ಒಂದು ನೀಡಿದ್ದನ್ನು ಯಾರು ಮರಲಿಕ್ಕೆ ಸಾಕಿಲ್ಲ, ನಾನು ಮರ್ತಿಲ್ಲ. ಆ ಸಾಹೇಬರಿಗೆ ಮೊನ್ನೆ ಕೂಡ ನಾನು ನೆನಪು ಮಾಡಿಕೊಟ್ಟಿದ್ದೇನೆ. ಸೊ ಹೀಗಾಗಿ ಅದ್ರ ಜೊತೆಗೆ ಇನ್ನೊಂದು ಸಂದರ್ಭ ಅಂತಂದ್ರೆ ಬಹುಶಃ ನೆನಪು ಮಾಡಿಕೊಳ್ಳಲೇಬೇಕು. ನನ್ನ 36 ವರ್ಷದ ವೃತ್ತಿ ಜೀವನ, ಸಾಹೇಬರು ಇಲ್ಲಿಗೆ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾಗಿ ಬಂದರು.
ಆ ಸಂದರ್ಭದಲ್ಲಿ ನಮ್ಮ ಅನೇಕ ಸ್ನೇಹಿತರು ಅವ್ರನ್ನ IB ಹೋಗಿ ಸ್ವಾಗತ ಮಾಡಿದ್ರು. ನಾನು ಆ ಟೈಮಲ್ಲಿ ಬೆಂಗಳೂರಿನಲ್ಲಿದ್ದೆ, ಹೀಗಾಗಿ ಆ ಸ್ವಾಗತ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಮತ್ತು ಸಂಘದ ಆವರಣದಲ್ಲಿ ಕೂಡ ಒಂದು ಸ್ವಾಗತ ಸಮಾರಂಭ ಇತ್ತು, ಅದನ್ನು ಕೂಡ ನಾನು ಮಿಸ್ ಮಾಡಿಕೊಂಡೆ. ತದನಂತರ ಆ 12 ವರ್ಷಗಳ ನಂತರ ಆ ಯಲಬುರ್ಗಾ ಅವ್ರನ್ನ ಅವರು ಏನು ವರ್ಗಾವಣೆ ಆಗ್ಬೋದು, ನಂತರ ಅವ್ರನ್ನ ನನಗೆ ನೋಡ್ತಕ್ಕಂಥ ಪ್ರಸಂಗ ಬಂದಿರಲಿಲ್ಲ ಮತ್ತು ಭೇಟಿನೂ ಮಾಡಿರಲಿಲ್ಲ. ನಾನು ಅದಾದ ನಂತರ ಅವರ ಜಿಲ್ಲಾ ನ್ಯಾಯಾಲಯದಲ್ಲಿ ಆ ತುಂಬಿದ ನ್ಯಾಯಾಲಯ ಅವತ್ತು ಫುಲ್ ಇತ್ತು ಕೋರ್ಟು, ಸಾಹೇಬರು ವೇದಿಕೆ ಮೇಲೆ. ನಾನು ಫಸ್ಟ್ ಟೈಮು 12 ವರ್ಷಗಳ ನಂತರ ನಾನು ನ್ಯಾಯಾಲಯದಲ್ಲಿ ಹೋದ ನಂತರ ಅವರು ನೀಡಿದಂಥ ಒಂದು ಮುಗುಳ್ನೆಗೆ ಅಂದ್ರೆ ಅದು ನನಗೆ ವಿಚಿತ್ರವಾಗಿ ಆಶ್ಚರ್ಯ ಆಯಿತು. 12 ವರ್ಷಗಳ ಗ್ಯಾಪ್ ಇದ್ರ ನಂತರ ಸಹಿತ ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣ ಗುರುತಿದ್ರಲ್ಲ, ಅದು ನಾನು ಎಂದೆಂದಿಗೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ಇವೆಲ್ಲ ಏನ್ ತೋರಿಸ್ತದೆ ಅಂತಂದ್ರೆ ಒಬ್ಬ ವ್ಯಕ್ತಿಯ ಅವರು ಯಾವ ರೀತಿ ನಡೆದು ಬಂದಿದ್ದಾರೆ ಅಂತಕ್ಕಂಥದ್ದು. ಅದು ನ್ಯಾಯಾಂಗದ ಈಗಾಗಲೇ ಸಾಕಷ್ಟು ಪಟ್ಟಿಯನ್ನು ಓದಿ ತೋರಿಸಿದ್ರು, ಅವ್ರು ಯಾವ ರೀತಿ ಪ್ರಕರಣಗಳನ್ನ ವಿಲೇವಾರಿ ಮಾಡಿದ್ರು, ಎಷ್ಟೊಂದು ಪ್ರಶಸ್ತಿಗಳನ್ನ ಪಡೆದುಕೊಂಡ್ರು ಅಂತೇಳಿ. ಇದ್ರ ಜೊತೆಗೆ ಒಂದು ಮಾತನ್ನು ಹೇಳ್ಬೇಕಾಗ್ತದೆ, ಒಬ್ಬ ವ್ಯಕ್ತಿ ಅನೇಕ ಸಾಧನೆಗಳನ್ನು ಮಾಡಿದಾಗ ಕೂಡ ನಮ್ಮ ರಾಜಾ ಸೋಮಶೇಖರ್ ಅವರ ಹಾದಿ ಕೂಡ ಯಾವತ್ತು ಆ ರಾಜನ ಹಾದಿ ಹೂವಿನ ಹಾಸಿಗೆ ಆಗಿರ್ಲಿಲ್ಲ. ಅದು ಅಲ್ಲಿ ಬಂದಂತ ಮುಳ್ಳುಗಳನ್ನು ಕೂಡ ಮೆಟ್ಟಿ ನಿಂತು ಆ ಮುಳ್ಳುಗಳನ್ನು ತೆಗೆದು ಹಾಕಿ ರಾಜ ಯಾವತ್ತಿಗೆ ರಾಜನೇ ಅಂತ ತೋರಿಸಿದ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು CR ರಾಜಾ ಸೋಮಶೇಖರ್ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಅವರನ್ನ ನೋಡಿದ್ರೆ ನಮ್ಮ ಬಹಳ ಸ್ನೇಹಿತರು ಹೇಳಿದ್ರು, ಇವ್ರಿಗೆ ಯಾವ ರೀತಿ ರಿಟೈರ್ಮೆಂಟ್ ಇದೆ, ಬಹುಶಃ ಅವ್ರಿಗೆ ಏಜ್ ಆಗಿದೆ ಅಂತೇಳಿ ನಾವು ಯಾವ ರೀತಿ ನಂಬಬಹುದು ಅಂತೇಳಿ. ಯಾಕಂದ್ರೆ ಅವರಿಗೆ ಅಂತ ನಿವೃತ್ತಿಯ ವಯಸ್ಸನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಆ ಒಂದು ದಾಖಲೆಗಳ ಪ್ರಕಾರ, ವಯೋಮಿತಿಯ ಪ್ರಕಾರ, ಸರ್ಕಾರಿ ನಿಯಮಗಳ ಪ್ರಕಾರ ಅವರು ನಿವೃತ್ತಿ ಆಗ್ಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತೇನು ಕೊಪ್ಪಳ ಜಿಲ್ಲೆ ವಕೀಲರು ಬಹುಶಃ ಈ ಒಂದು ಸಮಯದಲ್ಲಿ ವಿಶ್ವವೇ ಆ ಕರೋನಾದಿಂದ ತಲ್ಲಣಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಎಲ್ಲ ಕರೋನಾವನ್ನ ಮೆಟ್ಟಿ ನಿಲ್ಲಿಸ್ತಕ್ಕಂಥ ಶಕ್ತಿ ಏನಾದ್ರೂ ಇದ್ರೆ ಇಂಥ ಕಾರ್ಯಕ್ರಮಗಳಿದೆ, ಇಂಥ ಹೃದಯ ಸ್ಪರ್ಶಿ ಕಾರ್ಯಕ್ರಮಗಳಿದೆ. ಅದಕ್ಕೆಲ್ಲದಕ್ಕೂ ಹಾಜರಾದವರು ರಾಜಾ ಸೋಮಶೇಖರ್ ಅವರು. ಅತ್ಯಂತ ಇವತ್ತು ಅವರ ನಿವೃತ್ತಿಯ ಜೀವನ ಏನಿದೆ ಸುಖಮಯವಾಗಲಿ. ಇಡೀ ಕೊಪ್ಪಳ ಜಿಲ್ಲೆ ಎಲ್ಲ ವಕೀಲರು, ಪದಾಧಿಕಾರಿಗಳು ನಾವೆಲ್ಲ ಅತ್ಯಂತ ಆತ್ಮೀಯವಾಗಿ ಅಭಿನಂದನಾ ಪೂರ್ವಕವಾಗಿ ಅವರ ಜೀವನ ಸುಖಮಯವಾಗಲಿ ಅಂತೇಳಿ ಹಾರೈಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ.